ಮೇಡಮ್, ಈಗ ಮಂಗಳ ಅಂಗಡಿಯವರು ಇನ್ನೊಂದು ಮಾತು ಹೇಳಿರುವಂಥದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನಕ್ಕೆ ಗೌರವ ತರುವಂತಹ ಮಾತುಗಳನ್ನು ಆಡಬೇಕು. ಸಚಿವರು ಇಲ್ಲೂ ಕೂಡ ಸಾಕಷ್ಟು ಹಿರಿಯರಿದ್ದಾರೆ ಬೆಳಗಾವಿಯಲ್ಲಿ, ಆದರೂ ಕೂಡ ಅವರಿಗೆ ತಪ್ಪಿಸಿ ತಾವು ಸಚಿವರಾದರು ಅನ್ನುವಂಥದ್ದು ಪ್ರೆಸ್ ನೋಟ್ ಕೊಟ್ಟರು. ಮೊದಲನೇದಾಗಿ ಮಂಗಳ ಅಕ್ಕ ಅವರು ನನಗಿನ್ನ ವಯಸ್ಸಿನಲ್ಲಿ ಹಿರಿಯರು, ಆದರೆ ಅವರಿಗೆ ರಾಜಕೀಯ ಅನುಭವ ಬಹಳ ಕಡಿಮೆ. ಪಾಪ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದಮೇಲೆ ಮಂಗಳ ಅಂಗಡಿಯವರು ಇಲೆಕ್ಷನಲ್ಲಿ ನಿಂತು 3,000 ಓಟ್ನಿಂದ ಗೆದ್ದು ಬಂದಂಥವ್ರು, ಅನುಭವ ಸ್ವಲ್ಪ ಕಡಿಮೆ. ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾಯಿದೆ ಅಂತಂದರೆ, ಸೆಂಟ್ರಲ್ ಲೆವೆಲಲ್ಲಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಮಹಿಳೆಯರಿಗೆ ಮೀಸಲಾತಿ 33% ಅದು ಇದು ಅಂತ ಮಾತನಾಡ್ತಾರೆ. ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ, ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಜನನೇ ಹೇಳ್ತಾ ಇದ್ದಾರೆ, ಬೀಗರಿಗೆ ಕೊಟ್ಟಿದ್ರೆ ಇನ್ನೂ ಇದಾಗಿರೋದು, ಬೀಗರ ಟಿಕೆಟ್ನ ತಪ್ಪಿಸಿದ್ದಾರೆ ಶೆಟ್ರು ಅಂತ ಜನ ಹೇಳ್ತಾ ಇದ್ರು. ಇದು ನಾನು ಹೇಳ್ತಾ ಇಲ್ಲ. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ, ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು. ಪಾಪ ಮುಗ್ಧರಿದ್ದಾರೆ. ನಾನು 2ನೇ ಬಾರಿ ಶಾಸಕಿಯಾಗಿ ಆರಿಸಿ ಬಂದಮೇಲೆ ನಮ್ಮದೊಂದು ಸಂಪ್ರದಾಯ ಇದೆ, ಕರ್ನಾಟಕ ರಾಜ್ಯದಲ್ಲಿ ಒಬ್ರಿಗೋ ಇಬ್ಬರಿಗೋ ಮಹಿಳಾ ಮಂತ್ರಿಯನ್ನು ಮಾಡ್ತಾರೆ. ಒಂದು ಕೋಟಾ ಅಂತ ಇರುತ್ತೆ, ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟಾ ಅಂತ ಇರುತ್ತೆ. 2ನೇ ಬಾರಿ ಆರಿಸಿ ಬಂದ ನಂತರದಲ್ಲಿ ಬರೀ ನಾನು ಮತ್ತು ರೂಪಾ ಶಶಿಧರ್ ಅವರು, ಮುನಿಯಪ್ಪ ಅವರ ಮಗಳು, ಇಬ್ಬರೇ 2ನೇ ಬಾರಿ ಆರಿಸಿ ಬಂದಿದ್ರಲ್ಲಿ. ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದರು, ಮಹಿಳಾ ಕೋಟಾದಲ್ಲಿ ನನ್ನನ್ನು ಮಂತ್ರಿ ಮಾಡಿದರು. ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗಲಿಲ್ಲ, ಯಾರೋ ಹೇಳಿದ್ದನ್ನ ಬರೆದು ಕೊಟ್ಟಿರೋದನ್ನ ಅವರು ಪ್ರೆಸ್ ನೋಟ್ ಕಳಿಸಿದ್ದಾರೆ ಅಂತ ನನಗೆ ಅನಿಸಿಕೆ. ಈವರೆಗೂ ಸೈಲೆಂಟ್ ಇದ್ದವರು ಬೀಗರು ಒತ್ತಡಕ್ಕೆ ಈ ರೀತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಏನು ಮಾಡೋಕ್ಕಾಗಲ್ಲ, ಅವ್ರ ಬಗ್ಗೆ ನನಗೆ ಮರಗೆ ಬರುತ್ತೆ. ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೀನಿ. ಪಂಚಮಸಾಲಿ 2A ಮೀಸಲಾತಿಯನ್ನ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ, ಪಂಚಮಸಾಲಿಗಳಿಗೆ 2A ಕೊಡಲೇಬಾರದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶೆಟ್ಟರ್ ಸಾಹೇಬರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ. ಈಗ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡಿದ್ದಾರೆ. ಅಂದರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತೊಗೊಂಡಿದ್ದಾರೆ. ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು, ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು, ಇದು ಸಮಾಜಕ್ಕೆ ಗೊತ್ತಿದೆ. ನೋಡಿ, ಈಗ MES ಬಗ್ಗೆ ಮಾತನಾಡೋದು ಅದು ಸರಿ ಅಲ್ಲ. ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ, ಅದು ಅವರ ಮೂಮೆಂಟ್. ಅದು ಪಕ್ಷ ಅಲ್ಲ, ಅದೊಂದು ಮೂಮೆಂಟ್. MES ಅಂದರೆ ಅದೊಂದು ಮೂಮೆಂಟು. ಅದ್ರ ಬಗ್ಗೆ ನಾವು ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ. ನಮ್ಮ ಗುರಿ ಮೇ 7ನೇ ತಾರೀಕು ಚುನಾವಣೆ ಇದೆ, ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ. ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕೆ ಹಾರಿಸೋದು, ಅದೊಂದೇ ನಮ್ಮ ಚಿಂತನೆ, ಅದೊಂದೇ ನಮ್ಮ ಗುರಿ. ಥ್ಯಾಂಕ್ ಯು. ಸ್ಥಳೀಯ ಯುವಕ ಇದ್ದಾನೆ, ಕಲ್ತಂತವನಿದ್ದಾನೆ, ಬೆಳಗಾವಿಯ ಮಣ್ಣಿನ ಮಗ ಇದ್ದಾನೆ. ಹೊರಗಿನವರು ಬೇಡ, ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ. ಬೆಳಗಾವಿಯ ಹುಡುಗನಿಗೆ, ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.